ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ದಿ ಕಸ್ಪು ಪೀಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಶುಭ ಸ್ವಾಗತ. ದಿಸ್ ಇಸ್ ದ ಪಾರ್ಟ್ ಟು ವಿಡಿಯೋ ಉಚ್ಚ ಶನಿ ಎಕ್ಸಾಲ್ಟೆಡ್ ಸ್ಯಾಟರ್ನ್ ಬಗ್ಗೆ. ಸೊ ನಾನು ಲಾಸ್ಟ್ ಎಪಿಸೋಡ್ ಅಲ್ಲಿ ಮೇಷಲಗ್ನ ಬಗ್ಗೆ ಮಾತಾಡ್ತಾ ಇದ್ದೆ. ವೀಕ್ಷಕರೇ, ಒಂದು ವಿಚಾರ ಗಮನಕ್ಕೆ ಏನು ಅಂದ್ರೆ, ಜಾತಕದಲ್ಲಿ ಒಂದು ಗ್ರಹ ಉಚ್ಚ ಆಗ್ತಾ ಇದೆ ಅಂದ್ರೆ ಅದು ಯಾವುದೋ ಒಂದು ಸರ್ಟೆನ್ ಮನೆಯನ್ನ ಆಳ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೇಷಲಗ್ನಕ್ಕೆ ಶನಿ ಬಂದ್ಬಿಟ್ಟು 10ನೇ ಮನೆ ಅಧಿಪತಿ ಮತ್ತೆ 11ನೇ ಮನೆ ಅಧಿಪತಿ ರೂಲರ್. ಇದು ಕುಂಭರಾಶಿ ಮತ್ತೆ ಮಕರ ರಾಶಿ 10ನೇ ಮನೆ ಮತ್ತೆ 11ನೇ ಮನೆ, ಆ ಎರಡು ಮನೆಯ ಅಧಿಪತಿ 7ನೇ ಮನೇಲಿ ಉಚ್ಚ ಆಗ್ತಾ ಇದೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ಉಚ್ಚ ಆದಾಗ 10ನೇ ಮನೆ ಮತ್ತೆ 11ನೇ ಮನೆ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಓಕೆ, ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ 10ನೇ ಮನೆ ಕ್ವಾಲಿಟಿ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ, ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಅವರಿಗೆ ಈಸಿಯಾಗಿ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು. 11ನೇ ಮನೆ ಕ್ವಾಲಿಟಿ ಜಾಸ್ತಿ ಆದಾಗ ಅದು ಉಚ್ಚ ಆಗ್ತಾ ಇದೆ. ಮತ್ತಲ್ಲಿ ಅವರು ಫ್ರೆಂಡ್ಸ್ ಇಂದ ಬೆನಿಫಿಟ್ಸ್ ತಗೋತಾರೆ, ನೆಟ್ವರ್ಕ್ ಸರ್ಕಲ್ ಇಂದ ಬೆನಿಫಿಟ್ಸ್ ತಗೋತಾರೆ. ಅದ್ರ ಜೊತೆಗೆ ಅವರಿಗೆ ಬೆನಿಫಿಟ್ ತಗೊಳ್ತಕ್ಕಂಥದ್ದು ಗೊತ್ತು, ನ್ಯಾಕ್ ಗೊತ್ತು. ಅವ್ರು ಹೇಗೆ ಅವರಿಗೆ ಅಂದ್ರೆ ಅಪೋಸಿಟ್ ಪರ್ಸನ್ ಅಥವಾ ಅವ್ರ ನೆಟ್ವರ್ಕ್ ಸರ್ಕಲ್ಗೆ ಅವ್ರು ಹೇಗೆ ಬೆನಿಫಿಟ್ ಮಾಡ್ಬೇಕು ಅಂತಾನು ಅವರಿಗೆ ನ್ಯಾಕ್ ಗೊತ್ತು, ಚೆನ್ನಾಗ್ ಗೊತ್ತು ಅವರಿಗೆ. ಅಂದ್ರೆ ಮೈಂಡ್ ರೀಡಿಂಗ್ ಶನಿ ಅಂತ ಕರಿತೀವಿ. ಅವ್ರಿಗೆ ಗೊತ್ತು ಜನರಿಗೆ ಏನ್ ಬಯಸ್ತಾ ಇದಾರೆ, ವಾಟ್ ಪೀಪಲ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ, ವಾಟ್ ಆಪೋಸಿಟ್ ಪರ್ಸನ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ. ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನನ್ನ ಹತ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಜನರು ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ಈ ಸಮಾಜ ಏನ್ ಬಯಸ್ತಾ ಇದೆ, ಈ ಸಮಾಜದ ಬೇಡಿಕೆ ಏನು, ಈ ಜನರ ಬೇಡಿಕೆ ಏನು, ಈ ಪ್ರಜೆಗಳ ಬೇಡಿಕೆ ಏನು, ನಾನು ನನ್ನ ಕಡೆಯಿಂದ ಏನ್ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅದರಿಂದ ನಾನು ಹೇಗೆ ನನ್ನ ಲೈಫ್ ಮಾಡ್ಕೋಬಹುದು, ನಾನು ನನ್ನ ಲೈಫ್ ಮಾಡ್ಕೊಳ್ತಕ್ಕಂಥ ಅದ್ರ ಜೊತೆಗೆ ನಾನು ಜನರಿಗೆ ಹೇಗೆ ಸಹಾಯ ಮಾಡ್ಬೋದು, ಅವ್ರಿಗೆ ಹೇಗೆ ಸಪೋರ್ಟ್ ಮಾಡ್ಬೋದು, ಅವ್ರಿಗೆ ಹೇಗೆ ಹೆಲ್ಪ್ ಮಾಡ್ಬೋದು, ಅದ್ರ ಜೊತೆಗೆ ಅವ್ರನ್ನು ನಾನು ಹೇಗೆ ಡೆವಲಪ್ ಮಾಡ್ಬೋದು. ಇದು ಕಂಡ್ರಿ ಉಚ್ಚ ಆಗಿರ್ತಕ್ಕಂಥ ಶನಿ ಕೊಡ್ತಕ್ಕಂಥ ಥಾಟು. ಎಸ್ಪೆಷಲಿ ಮೇಷ ಲಗ್ನ ನೋಡಿ, 10ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ. ಇನ್ನು ನೆಕ್ಸ್ಟ್ ವೃಷಭ ಲಗ್ನಕ್ಕೆ ಶನಿ 9ನೇ ಮನೆ ಅಧಿಪತಿ ಮತ್ತೆ 10ನೇ ಮನೆ ಅಧಿಪತಿ ಆಗ್ಬಿಟ್ಟು 6ನೇ ಮನೇಲಿ ಉಚ್ಚ ಆಗ್ತಾ ಇದೆ. 6ನೇ ಮನೆ ಅಂದ್ರೇನು, ಸರ್ವಿಸ್ ಮನೆ, ರೋಟೀನ್ ಜಾಬ್ ಮಾಡ್ತಕ್ಕಂಥ ಮನೆ. ಅಲ್ಲಿ ಉಚ್ಚ ಆದಾಗ ಏನಾಗುತ್ತೆ ಅಂದ್ರೆ, ತುಂಬಾ ಕ್ರಿಯೇಟಿವ್ ಆಗಿ ಜಾಬ್ ಮಾಡ್ತಾರೆ ಅವರು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಮನೆಗೆ ಒಬ್ರು ಲೇಬರ್ ಕೆಲಸ ಮಾಡಕ್ಕೆ ಹೀಗೆ ಒಂದು ಹೇಳ್ತಾರೆ, ಒಂದು ಹಳೆ ಕಾಲದ ಒಂದು ಡೈಲಾಗ್ ಇದೆ, ತಪ್ಪು ತಿಳ್ಕೊಬೇಡಿ, ಒಂದು ಹೇಳ್ತೀನಿ ಕಾಮನ್ ಆಗಿ. ಹಾಳು ಮಾಡ್ತಕ್ಕಂಥದ್ದೆಲ್ಲ ಹಾಳು ಅಂತ ಹೇಳ್ತಾರೆ, ಬಟ್ ಈ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಅದು ಉಲ್ಟಾ ಆಗುತ್ತೆ. ಹಾಳು ಮಾಡ್ತಕ್ಕಂಥದ್ದೆಲ್ಲ ಹಾಳು ಅಂತ ಹೇಳ್ತಾರೆ, ಬಟ್ ಇಲ್ಲಿ ಶನಿ ಉಚ್ಚ ಆಗ್ತಾ ಇದೆ. 10ನೇ ಮನೆ ಅಧಿಪತಿ, 10 ಅಂದ್ರೇನು ಅರಸ, 10 ಅಂದ್ರೆ ಅರಸ, 6 ಅಂದ್ರೆ ಲೇಬರ್, ಆಳಾಗಿ ದುಡಿ ಅರಸನಾಗಿ ತಿನ್ನು. 10ನೇ ಮನೆ ಅಧಿಪತಿ 6ರಲ್ಲಿ ಉಚ್ಚಾಗಿ ವೃಷಭ ಲಗ್ನಕ್ಕೆ ಹೇಳ್ತಕ್ಕಂತ ಒಂದು ಮಾರಲ್ ಇದು. ಆಳಾಗಿ ದುಡಿ ಅರಸನಾಗಿ ತಿನ್ನು. ಆಳಾಗಿ ದುಡಿ, ನ್ಯಾಯಯುತವಾಗಿ ದುಡಿ, ಕ್ರಿಯೇಟಿವ್ ಆಗಿ ದುಡಿ, ಪ್ಯಾಷನೇಟ್ ಆಗಿ ದುಡಿ. ಒಬ್ರು ಅಂಡರ್ ನಾನು ಆಳಾಗಿ ವರ್ಕ್ ಮಾಡ್ತಾ ಇದೀನಿ, ಅವ್ರಿಗೆ ಏನ್ ಬೇಕು, ಅವ್ರ ಬೇಡಿಕೆ ಏನು, ಅದನ್ನ ಕ್ರಿಯೇಟಿವ್ ಆಗಿ ಅವ್ರಿಗೆ ವರ್ಕ್ ಮಾಡ್ಕೊಡ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್, ನಾನೊಬ್ಬ ಲೇಬರ್, ಗಾರಿ ಕೆಲಸದವನು, ನಾನೊಬ್ಬ ಮೇಸ್ತ್ರಿ, ನಾನೊಬ್ಬ ಕಾಂಟ್ರಾಕ್ಟರ್, ನಾನೊಬ್ಬ ಮೇಸ್ತ್ರಿ, ನನ್ನ ಕ್ಲೈಂಟ್ ನನಗೆ ಕನ್ಸ್ಟ್ರಕ್ಷನ್ ಈ ತರ ಬೇಕು, ಆ ತರ ಬೇಕು, ಈ ತರ ಬೇಕು, ಇದನ್ನ ಹೇಗೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಅವರಿಗೆ ಅಫೋರ್ಡ್ ಆಗ್ತಕ್ಕಂಥ, ಯಾರು ಕೂಡ ಎಲ್ಲೋದ್ರೂ ಕೂಡ ಆ ಪ್ರೈಸಿಗೆ ಸಿಗಲ್ಲ, ಆ ತರ ಒಂದು ಪ್ರೈಸಿಗೆ ಹೇಗೆ ಅಂದ್ರೆ ಅವರ ಒಂದು ಬಜೆಟ್ಗೆ ತಕ್ಕ ಹಾಗೆ ಆ ಒಂದು ಪ್ರೈಸಿಗೆ ಹೇಗೆ ನಾನು ಇದನ್ನ ಇನ್ನೂ ಕ್ರಿಯೇಟಿವ್ ಆಗಿ ಹೇಗೆ ಡೆವಲಪ್ ಮಾಡ್ಬೋದು, ಕ್ರಿಯೇಟಿವ್ ಆಗಿ ವೆರಿ ಹೈ ಕ್ವಾಲಿಟಿ, ಗುಡ್ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ, ನನ್ನ ಕ್ರಿಯೇಟಿವಿಟಿನ ಬಳಸಿ, ನನ್ನ ಒಂದು ಸ್ಕಿಲ್ ಅನ್ನು ಬಳಸಿ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು, ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಈ ತರ 6ನೇ ಮನೇಲಿ ಉಚ್ಚ ಆಗ್ತಕ್ಕಂಥ ಶನಿ. 6ನೇ ಮನೆ ದುಡ್ಡು, ಇನ್ಕಮಿಂಗ್ ಗೇನ್ಸ್, ಇನ್ನೊಬ್ಬರಿಂದ ಲಾಸ್ ಆಗಿ ನನಗೆ ಬರ್ತಕ್ಕಂಥದ್ದು. ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಕ್ರಿಯೇಟಿವ್ ಆಗಿ ಸರ್ವಿಸ್ ಮಾಡ್ತಾರೆ, ತುಂಬಾ ಹಾರ್ಡ್ ಆಗಿ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಅವ್ರಿಗೆ ಗೊತ್ತು ಅವ್ರಿಗೆ ನ್ಯಾಕ್ ಗೊತ್ತು, ಬಾಸನ್ ಹೇಗೆ ಮೆಚ್ಚಿಸ್ಬೇಕು, ಬಾಸ್ದು ವೀಕ್ ಪಾಯಿಂಟ್ ಏನು. ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದಾರೆ ಅಂದ್ರೆ, ಅದ್ರ ಟಿಟ್ಸ್ ಅಂಡ್ ಬಿಟ್ಸ್, ಅದ್ರ ಲೂಪ್ ಹೋಲ್ಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅದ್ರ ಅಡ್ವಾಂಟೇಜ್ ತಗೊಳ್ಳೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ದೇ ನೋ ದ ಸ್ಕಿಲ್, ದೇ ನೋ ದ ಕಾರ್ಪೊರೇಟ್ ಸಿನಾರಿಯೋ. 6ನೇ ಮನೇಲಿ ಶನಿ ಉಚ್ಚ ಆಗ್ತದೆ, ಅವ್ರಿಗೆ ಗೊತ್ತು ಕಣ್ರಿ ಕಾರ್ಪೊರೇಟ್ ವರ್ಲ್ಡ್ ಹೇಗೆ ಫಂಕ್ಷನ್ ಆಗ್ತಾ ಇದೆ ಅಂತ. ಅದರಿಂದ ಬೆನಿಫಿಟ್ ತಗೊಳ್ಳೋದು ಅವ್ರಿಗೆ ಗೊತ್ತು, ಅದರಿಂದ ಇನ್ನೊಬ್ರಿಗೆ ಅವ್ರು ಬೆನಿಫಿಟ್ ಮಾಡ್ಕೊಳ್ಳೋ ಸ್ಕಿಲ್, ಮಾಡ್ಕೊಡ್ತಕ್ಕಂಥ ಸ್ಕಿಲ್ ಕೂಡ ಅವ್ರಿಗೆ ಗೊತ್ತು. ಇದು 6ನೇ ಮನೇಲಿ ಶನಿ ಉಚ್ಚ ಆಗ್ತಕ್ಕಂಥದ್ದು. 6ನೇ ಮನೇಲಿ ಶನಿ ಉಚ್ಚ ಆದ್ರೆ ಶತ್ರುಗಳಿಂದ ಲಾಭ, ಶತ್ರುಗಳಿಂದ ಹೇಗೆ ಬೆನಿಫಿಟ್ ತಗೊಳ್ಳೋದು ಅಂತ ಗೊತ್ತು, ಶತ್ರುಗಳನ್ನ ಮಿತ್ರನಾಗಿ ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್ 6ನೇ ಮನೇಲಿ ಶನಿ ಉಚ್ಚ ಆದ್ರೆ. ಈಗ ಶತ್ರುಗಳನ್ನ ಹೇಗೆ ಎದುರಿಸ್ಬೇಕು, ನಾನು ಬೆಳೆದೆ, ಯಾಕಂದ್ರೆ 10ನೇ ಮನೆ ಅಂದ್ರೆ ಡೆವಲಪ್ಮೆಂಟ್, ಗ್ರೋತ್, ನಾನು ಬೆಳೀತಾ ಇದ್ದೀನಿ, ನಾವು ಬೆಳೆಯೋದನ್ನ ನೋಡ್ಬಿಟ್ಟು ಶತ್ರುಗಳೇ ನಮ್ಮಿಂದ ದೂರ ಹೋಗ್ತಾರೆ. ಯಾರೋ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇದನ್ನಪ್ಪ, ಸವಾಸ ಬೇಡ, ಈ ತರ. ಇನ್ನ 9ನೇ ಮನೆ ಅಧಿಪತಿ ಶನಿ ಉಚ್ಚ ಆಗ್ತದೆ, ಜ್ಞಾನ, ಅವರ ಜ್ಞಾನವನ್ನ ಬಳಸಿ ಅವರು ಸರ್ವಿಸ್ ಮಾಡ್ತಾರೆ, ಅದರಿಂದ ಜನ ಕೂಡ ಇಂಪ್ರೆಸ್ ಆಗ್ತಾರೆ, ಜ್ಞಾನ ಸಿಕ್ಕಾಪಟ್ಟೆ ಬಳಸ್ತಾರೆ. ಇನ್ನ ನೆಕ್ಸ್ಟ್ ಮಿಥುನ ಲಗ್ನಕ್ಕೆ ಶನಿ 8ನೇ ಮನೆ ಅಧಿಪತಿ ಮತ್ತೆ 9ನೇ ಮನೆ ಅಧಿಪತಿಯಾಗಿ 5ನೇ ಮನೇಲಿ ಉಚ್ಚ ಆಗ್ತಾ ಇದೆ ವೀಕ್ಷಕರೇ. ಸೊ ಇಲ್ಲಿ ಸೆಲ್ಫ್ ಕಂಟ್ರೋಲ್ ಪೀಪಲ್ ಅಂತ,
ಕ್ರಿಯೇಟಿವಿಟಿ, ಆ ಕ್ರಿಯೇಟಿವಿಟಿಗೋಸ್ಕರ ತುಂಬಾ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ, ತುಂಬಾ ಪ್ಯಾಷನೇಟ್ ಆಗಿ ಡಿಸಿಪ್ಲಿನ್ ಆಗಿ ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಆ ಕ್ರಿಯೇಟಿವಿಟಿನ ಡೆವಲಪ್ ಮಾಡ್ಕೊಳ್ಳೋಕೋಸ್ಕರ. 5ನೇ ಮನೆ ಅಂದ್ರೆ ಎಲ್ಲರೂ ಹೇಳ್ತಾರೆ ಕ್ರಿಯೇಟಿವಿಟಿ ಮನೆ, ಡೈಲಾಗ್ ಹೊಡಿತಕ್ಕಂಥ ಮನೆ, ಆಕ್ಟಿಂಗ್ ಮನೆ. ಹೌದು, ಬಟ್ ಇಲ್ಲಿ ಶನಿ ಕೂತಾಗ ಏನಾಗುತ್ತೆ ಅಂದ್ರೆ ತುಂಬಾ ಪ್ಯಾಷನೇಟ್ ಆಗಿ ಅವ್ರಿಗೆ ಸಡನ್ ಆಗಿ ಬರಲ್ಲ. ತುಂಬಾ ಹಾರ್ಡ್ ವರ್ಕ್ ಮಾಡಿ 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 ರಿಪಿಟೇಟಿವ್ ವರ್ಕ್ ಮಾಡಿ 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 ಅವ್ರಿಗೆ ಆ ಸ್ಕಿಲ್ ಡೆವಲಪ್ ಆಗುತ್ತೆ. ಏನಿದು, ಯಾಕೆ? ಆ ಒಂದು ಸ್ಕಿಲ್, ಲೈಕ್ ಆ ಡೈಲಾಗ್ ಪ್ರೆಸೆಂಟ್ ಮಾಡ್ತಕ್ಕಂಥ ಸ್ಕಿಲ್, ಆ ಫೇಸ್ ಎಕ್ಸ್ಪ್ರೆಷನ್, ಅದನ್ನ ಪ್ರಾಕ್ಟೀಸ್ ಮಾಡಿ 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 ಡೆವಲಪ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು. 7ನೇ ಮನೆ ಅಂದ್ರೆ ಆಪೋಸಿಟ್ ಪರ್ಸನ್, ಅವ್ರಿಗೆ ಲಾಭ ಮಾಡ್ಕೊಡ್ತಕ್ಕಂಥದ್ದು 5ನೇ ಮನೆ. 5ನೇ ಮನೆ ಅಂದ್ರೆ ಮಕ್ಕಳು ಅಂತ ಕರಿತೀವಿ. ಮತ್ತೆ ಮಕ್ಕಳ ಮೇಲೆ ಒಂದು ಕಮರ್ಷಿಯಲ್ ಅಪ್ಬ್ರಿಂಗಿಂಗ್ ಹಾಕ್ತಕ್ಕಂಥದ್ದು. ನೋಡಪ್ಪ, ಪ್ರಪಂಚ ಹೀಗಿದೆ, ಈ ತರ ಮನಿ ಇದ್ರೆ ಅಂದ್ರೆ ಒಂದು ದುಡ್ಡಿದ್ರೆ ಒಂದು ಸೆಕ್ಯೂರಿಟಿ ಇದ್ದಂಗೆ, ಒಂದು ಕಮರ್ಷಿಯಲ್ ವ್ಯಾಲ್ಯೂ ಸಿಸ್ಟಮ್ ಮಕ್ಕಳ ಮೇಲೆ ಹಾಕ್ತಕ್ಕಂಥದ್ದು. ಮಕ್ಕಳನ್ನ ಒಂದು ರಿಯಲಿಸ್ಟಿಕ್ ಎನ್ವಿರಾನ್ಮೆಂಟ್ ಅಲ್ಲಿ ಅವ್ರನ್ನ ಬೆಳೆಸ್ತಕ್ಕಂಥ, ಅಂದ್ರೆ ಎಕ್ಸ್ಪೋಸ್ ಮಾಡ್ತಕ್ಕಂಥದ್ದು. ನೋಡಪ್ಪ, ಪ್ರಪಂಚ ಹೀಗಿದೆ, ನೀನ್ ಹೆಂಗಿರ್ತೀಯ, ಇದು ರಿಯಾಲಿಟಿ, ಇದೊಂದು ಸಮಾಜ ಇದು. ಇಲ್ಲಿ ನೀನ್ ಸಸ್ಟೈನ್ ಆಗ್ಬೇಕು ಅಂದ್ರೆ ನೀನೇನ್ ಮಾಡ್ಬೇಕು. ಒಂದು ಮಕ್ಕಳಿಗೆ ಒಳ್ಳೆ ಅಪ್ಬ್ರಿಂಗಿಂಗ್ ಆಗ್ತಕ್ಕಂಥದ್ದು. ಒನ್ ಆಫ್ ದ ಈ ಪ್ಲೇಸ್ಮೆಂಟ್ ಬೆಸ್ಟ್ ಪೇರೆಂಟ್ಹುಡ್ ಪ್ಲೇಸ್ಮೆಂಟ್ ಅಂತ ಕರಿತೀನಿ. ಯಾಕಂದ್ರೆ 9ನೇ ಮನೆ ಅಧಿಪತಿ, 9ನೇ ಮನೆ ಅಂದ್ರೆ ತಂದೆ ಅಂತ ಕರಿತೀವಿ, ಅದು ಅಧಿಪತಿ ಉಚ್ಚಾಗ್ತಾ ಇದೆ. ಬೆಸ್ಟ್ ಪೇರೆಂಟ್ಸ್ ಆಗ್ತಕ್ಕಂಥದ್ದು ಇವರು. ಒಬ್ಬ ಪಾರ್ಟ್ನರ್ಗೆ ಬೆಸ್ಟ್, ತುಂಬಾ ಕೇರ್ ಮಾಡ್ತಕ್ಕಂಥದ್ದು, ಮೆಚ್ಯೂರ್ಡ್ ಆಗಿ. ಲೈಕ್ ಅವ್ರ ಪಾರ್ಟ್ನರ್ ಅವ್ರಿಗೆ ಫೀಲ್ ಆಗುತ್ತೆ, ಇವರು ನಮ್ಮ ಯಜಮಾನ್ರು ನಮ್ಮ ತಂದೆ ತರ ಕೇರ್ ಮಾಡ್ತಿದ್ರೆ, ಇವ್ರು ನಮ್ಮ ವೈಫು ನಮ್ಮ ತಾಯಿ ತರ ಕೇರ್ ಮಾಡ್ತಾ ಇದಾರೆ, ಇಷ್ಟು ಕೇರ್ ಮಾಡ್ತಾ ಇದಾರೆ ನನ್ನ ಬಗ್ಗೆ. ಈ ತರ ಶನಿ ಅದು ಉಚ್ಚಾದಾಗ ಏನಾಗುತ್ತೆ, ತುಂಬಾ ಕೇರ್ ಮಾಡ್ತಕ್ಕಂಥದ್ದು. ಅಂದ್ರೆ ಪ್ರಾಕ್ಟಿಕಲ್ ಆಗಿ, ನೋಡಮ್ಮ ಈ ತರ ಪ್ರಪಂಚ ಈ ತರ ಇದೆ, ನೀನ್ ಈ ತರ ಇದೆಯಾ, ಇದು ಈಗ ನಡೆಯಲ್ಲ, ನೀನ್ ಚೇಂಜ್ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನೋ ನಮ್ ತರ ಡಿಸಿಪ್ಲಿನ್ ಆಗಿ ವರ್ಕ್ ಮಾಡೋ, ನೀನ್ ಚೇಂಜ್ ಆಗ್ತದೆ. ಇನ್ನೊಂದು 5ನೇ ಮನೆ ಅಂದ್ರೆ ಆರೋಗ್ಯ, ತುಂಬಾ ಸೂಪರ್ ಆಗಿ ಆರೋಗ್ಯ ಮೇಂಟೈನ್ ಮಾಡ್ತಾರೆ ಇಲ್ಲಿ. ಹೆಲ್ತ್ ಕಾನ್ಶಿಯಸ್ ಸಿಕ್ಕಾಪಟ್ಟೆ ಇರುತ್ತೆ. ಇನ್ನ ಈ ಪ್ಲೇಸ್ಮೆಂಟ್ ಅಲ್ಲಿ ಶನಿ ಕೂತಾಗ, ಅದು ಫಿಲಮ್ ಅವ್ರೇನಾರ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ರು ಅಂದ್ರೆ, ಶನಿ ದಶ ಏನಾರ ಓಡ್ತು ಅಂದ್ರೆ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ದಶ ಆಗುತ್ತೆ ಅವ್ರಿಗೆ. ಸೆಲ್ಫ್ ಎಂಪ್ಲಾಯ್ಡ್ ಪೀಪಲ್ ಫ್ರೀಲಾನ್ಸಿಂಗ್ ಮಾಡ್ತಾ ಇದಾರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದಾರೆ, ಈ ಪ್ರೊಕ್ಯೂರ್ಮೆಂಟ್ ಸಾಫ್ಟ್ವೇರ್ ಅಲ್ಲಿ ಇದಾರೆ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್. ಸಾಫ್ಟ್ವೇರ್ ಡೆವಲಪರ್, ವೆಬ್ ಡೆವಲಪರ್, ಸಾಫ್ಟ್ವೇರ್ ಡೆವಲಪರ್, IT ಪ್ರೊಫೆಷನ್, ಆಮೇಲೆ ಎಸ್ಪೆಷಲಿ ಮಾಡಲಿಂಗ್, ಫ್ಯಾಷನ್ ಇಂಡಸ್ಟ್ರಿ, ಈ ತರ ಒಂದು ಜಾಬ್ ಅಲ್ಲಿ ಅಂದ್ರೆ ಕ್ರಿಯೇಟಿವಿಟಿನ ಯೂಸ್ ಮಾಡ್ತಕ್ಕಂಥ ಕೆಲಸದಲ್ಲಿ ಇದು ಶನಿ ಸೂಪರ್ ಆಗಿ ಪರ್ಫಾರ್ಮ್ ಮಾಡುತ್ತೆ ವೀಕ್ಷಕರೇ. ಇನ್ನು ಅಷ್ಟಮಾಧಿಪತಿ ಉಚ್ಚಾಗ್ತದೆ, ಬೆಸ್ಟ್ ಅಸ್ಟ್ರಾಲಜರ್, ಬೆಸ್ಟ್ ಜ್ಯೋತಿಷ್ಯನ, ಅವರೇ ಒಂದು ಜ್ಯೋತಿಷ್ಯ ಆಪ್ ನ ಡೆವಲಪ್ ಮಾಡ್ಬಿಟ್ಟು ಸಮಾಜಕ್ಕೆಲ್ಲ ಒಂದು ಕೊಡ್ತಕ್ಕಂಥದ್ದು, ಜ್ಯೋತಿಷ್ಯ ಪಾಠ ಮಾಡ್ತಕ್ಕಂಥದ್ದು. ಯಾಕಂದ್ರೆ 9ನೇ ಮನೆ ಅಧಿಪತಿ 5ನೇ ಮನೇಲಿ ಉಚ್ಚಾಗ್ತದೆ. 5ನೇ ಮನೆ ಅಂದ್ರೆ ಕನ್ಸಲ್ಟೆನ್ಸಿ, 9ನೇ ಮನೆ ಅಂದ್ರೆ ಗುರುಗಳು, 9ನೇ ಮನೆ ಅಂದ್ರೆ ಜ್ಞಾನ. ಆ ಜ್ಞಾನವನ್ನ ಬಳಸಿ ಸಮಾಜನ ಸೋಷಿಯಲ್ ರಿಫಾರ್ಮ್ ಅಂತ ಕರಿತೀವಿ, ಸೋಷಿಯಲ್ ರಿಫಾರ್ಮ್ ಮಾಡ್ತಕ್ಕಂಥದ್ದು. ಇನ್ನ 8ನೇ ಮನೆ ಅಧಿಪತಿ ಕೂಡ 5ರಲ್ಲಿ ಉಚ್ಚಾಗ್ತದೆ, ಅವರೇ ಮೆಡಿಕಲ್ ಕಾಲೇಜ್ ಡೀನು ಪ್ರೊಫೆಸರ್ ಆಗ್ತಕ್ಕಂಥದ್ದು. ಅಂದ್ರೆ ಒಂದು ಚಾಪ್ ಮೂಡಿಸ್ತಕ್ಕಂಥದ್ದು. ಈ ತರ ಪ್ರೊಫೆಸರ್ ಎಲ್ಲೂ ಸಿಕ್ಕಿರಲಿಲ್ಲ. ಒಂದು ಲಾ ಕಾಲೇಜಲ್ಲಿ ಅವರೇ ಪ್ರೊಫೆಸರ್ ಆಗ್ತಕ್ಕಂಥದ್ದು. ಒಂಥರ ತುಂಬಾ ಈ 8ನೇ ಮನೆ ಅಧಿಪತಿ ಉಚ್ಚಾದಾಗ, ಅದು 5ನೇ ಮನೆ ಬುದ್ಧಿವಂತಿಕೆ ಮನೆ. 8 ಅಂದ್ರೆ ಡೀಪ್ ಸೀಕ್ರೆಟ್ಸ್. ಅವ್ರೇನಾದ್ರೂ ವಕೀಲರಾಗ್ಬಿಟ್ರು ಅಂದ್ರೆ, ಯಪ್ಪ ವಕೀಲರು ಅಡ್ವೊಕೇಟ್ ಸವಾಸ ಬಿಡಪ್ಪ, ಬಹಳ ಕ್ರಿಮಿನಲ್ ಆಗಿರೋರು ಎಲ್ಲ ಬಾಯ್ ಬಿಡ್ಸ್ಬಿಡ್ತಾರ ಅವರು. ಲೈಕ್ ಆತರ ಒಂದು ಸ್ಕಿಲ್. ಫಾರ್ ಎಕ್ಸಾಂಪಲ್ 23ನೇ ತಾರೀಕು ನೀವು ಇರ್ಲಿಲ್ಲ, ಹೌದು, ಮತ್ತೆ ಇಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಏನಿದು, ಲೈಕ್ ಆ ತರ ಒಂದು ಲೈಕ್ ಅದನ್ನ ಹುಡುಕಿ ತುಂಬಾ ಒಂಥರ ಡೀಟೇಲ್ ಆಗಿ ಸ್ಟಡಿ ಮಾಡ್ಬಿಟ್ಟು ಬಾಯ್ ಬಿಡಿಸ್ತಕ್ಕಂಥದ್ದು. ನ್ಯಾಕ್ ಅವ್ರಿಗೆ ಗೊತ್ತು. ಈ ಒಂದು 8ನೇ ಮನೆ ಅಧಿಪತಿ 9ನೇ ಮನೆ ಅಧಿಪತಿ 5ರಲ್ಲಿ ಉಚ್ಚಾದಾಗ ಕನ್ಸಲ್ಟೆನ್ಸಿ, ಇಂಡಿಪೆಂಡೆಂಟ್, ಅವರೇ ಒಂದು ಕನ್ಸಲ್ಟೆನ್ಸಿ ಸರ್ವಿಸ್ ಮಾಡ್ತಕ್ಕಂಥದ್ದು, ಕನ್ಸಲ್ಟೆನ್ಸಿ ಬಿಸ್ನೆಸ್ ಅಲ್ಲಿ ಗೇನ್ಸ್ ಬರ್ತಕ್ಕಂಥದ್ದು, NGO ನೋಡ್ತಕ್ಕಂಥದ್ದು, ಸಮಾಜ ಸೇವೆ ಮಾಡ್ತಕ್ಕಂಥದ್ದು, ಸೋಷಿಯಲ್ ರಿಫಾರ್ಮ್ ವರ್ಕ್ ಮಾಡ್ತಕ್ಕಂಥದ್ದು. ಈ ಒಂದು ಪ್ಲೇಸ್ಮೆಂಟ್ ಇಂಡಿಕೇಟ್ ಮಾಡುತ್ತೆ. ಅವರೇ ಹೆಲ್ತ್ ಕೇರ್ ಅಲ್ಲಿ ಅವರೇ ಒಂದು ರಿಫಾರ್ಮ್ ತರತಕ್ಕಂಥದ್ದು. ತುಂಬಾ ಕಾಸ್ಟ್ಲಿ ಇರ್ತಕ್ಕಂಥ ಹೆಲ್ತ್ ಸರ್ವಿಸಸ್ ಎಲ್ಲ ಒಂದು ಕಾಮನ್ ಮಿಡಲ್ ಕ್ಲಾಸ್ ಪೀಪಲ್ ಕೂಡ ಅಫೋರ್ಡ್ ಮಾಡ್ಬೋದು, ಆ ಒಂದು ಲೆವೆಲ್ ತರತಕ್ಕಂಥದ್ದು ಈ ಒಂದು ಪ್ಲೇಸ್ಮೆಂಟ್ ಇಂಡಿಕೇಟ್ ಮಾಡುತ್ತೆ ವೀಕ್ಷಕರೇ. ಸೊ ಇನ್ನ ಇದ್ರ ಬಗ್ಗೆ ಮುಂದಿನ ಎಪಿಸೋಡ್ಸ್ ಅಲ್ಲಿ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ ಅಂತ ಈ ಒಂದು ಎಪಿಸೋಡ್ ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಸಿಗೋಣ.